ಹಲೋ, ವೆಲ್ಕಮ್ ಟು ನ್ಯೂ ಬ್ಲಾಗ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನನ್ನ ಒಂದು ಮೈಕ್ನ ಕತೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾರ್ಯಾರು 2024ರಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ನಂತರ ಹೊಸ ಚಾನಲ್ ಓಪನ್ ಮಾಡಿದಿರೋ ಅವ್ರಿಗೋಸ್ಕರ ಅವ್ರಿಗೆ ಡೆಡಿಕೇಟೆಡ್ ಆಗಿರುತ್ತೆ ಈ ವಿಡಿಯೋ. ಮೊದಲಾಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ದೊಂದು ಸಬ್ಸ್ಕ್ರೈಬ್ ಇಂದ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ ತಕ್ಷಣ ಫಸ್ಟ್ ಬರೋದೇನೆ ಮೈಕು, ಕ್ಯಾಮ್ರಾ ಮತ್ತೆ ಟ್ರೈಪಾಡ್ ಏನು ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿರೋದೇ ತಗೊಂಡಿರ್ತೀರ. ಇನ್ನು ನೆಕ್ಸ್ಟ್ ಕ್ಯಾಮ್ರಾ. ಮೊಬೈಲ್ ವಿಡಿಯೋದಲ್ಲೇ ಚೆನ್ನಾಗಿ ಬರುತ್ತೆ. ಮೊಬೈಲ್ ಕ್ಯಾಮ್ರಾ ಚೆನ್ನಾಗಿದ್ರೆ ಸಾಕು, ನಮಗೆ DSLR, ಐಫೋನು ಅಥವಾ ಗೋಪ್ರೋನೇ ಬೇಕು ಅಂತ ಏನಿಲ್ಲ. ನಾವು ಬೆಳೆಯೋವರೆಗೂ ಮೊಬೈಲಲ್ಲೇ ವಿಡಿಯೋ ಮಾಡೋಣ. ನಮಗೂ ಸಬ್ಸ್ಕ್ರೈಬ್ ಆಗಿ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಒಳ್ಳೆ DSLR ಇಲ್ಲ ಐಫೋನ್ ತಗೊಂಡು ವಿಡಿಯೋ ಮಾಡೋಣ. ಈಗ ನೆಕ್ಸ್ಟ್ ಮೈಕ್ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ 3-4 ವಿಡಿಯೋನ ಮೈಕ್ ಯೂಸ್ ಮಾಡ್ದೇ ಮಾಡಿದ್ದೀನಿ. ಅದು ಕರೆಕ್ಟಾಗಿ ಮೊಬೈಲ್ ಏನು ಕ್ಲಾರಿಟಿ ಬರುತ್ತೋ ವಾಯ್ಸ್ ಅದೇ ಬೇಸ್ ಮೇಲೆ ಬಂದಿದೆ. ಬಟ್ ಒಳ್ಳೆ ಮೈಕ್ ತಗೊಳ್ಳೋಣ ಅಂತ ಅನ್ನಿಸ್ತು. ಹಂಗಾಗಿ ಮೈಸೂರಲ್ಲಿ ಈ ಮೈಕ್ನ ಪರ್ಚೇಸ್ ಮಾಡಿದೆ. ಮೈಕ್ ಹೆಸರು ಬೇಡ, ಇದು ಚೈನಾ ಮೈಕು. ಒಂದು ಕಡೆ 1200 ರೂಪೀಸ್, ಇನ್ನೊಂದು ಕಡೆ 950, ಇನ್ನೊಂದು ಕಡೆ 650 ಅಂತ ಹೇಳಿದ್ರು. ನಾನು 650 ಇರೋ ಕಡೆನೇ ತಗೊಂಡೆ. ಹೌದಲ್ವಾ, ಇದೇನು ಚೆನ್ನಾಗಿದೆಯಲ್ಲ ಮೈಕು, ಇಷ್ಟು ಒಳ್ಳೆ ಮೈಕ್ನ ಇಷ್ಟೊಂದು ಕಡಿಮೆಗೆ ಹೆಂಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆದರೆ ತಗೊಂಡ್ಮೇಲೆ ಗೊತ್ತಾಗಿದ್ದು ನನಗೆ ತಿರುಪ್ತಿ ಉಂಡೆನ ಮನ ಒಟ್ಟಿಗೆ ಹಾಕಿದ್ದಾರೆ ಅಂತ. ಹಾಗಾಗಿ ನನ್ನ ತಪ್ಪನ್ನ ನೀವು ಮಾಡದೇ ಇರಲಿ ಅಂತ ಯಾರ್ಯಾರಿಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರೋ ಅವ್ರಿಗೆ ಮೈಕ್ ಸಿಗಲಿ ಅಂತ ನಾನು ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬನ್ನಿ ನಂದು ಹೊಸ ಮೈಕ್ನ ಅನ್ಬಾಕ್ಸ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ವಿಡಿಯೋ. ಇದೇ ನಾನು ಪರ್ಚೇಸ್ ಮಾಡಿರೋ ಹೊಸ ನ್ಯೂ ಮೈಕು. ಇದು ತುಂಬ ಒಳ್ಳೆ ಮೈಕು. ಯಾಕಂದರೆ ನಾನು ಯೂಟ್ಯೂಬ್ಲೆಲ್ಲ ರಿವ್ಯೂ ನೋಡಿ ನಾನು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ತಂದಿರೋದು. ಇದನ್ನು ನಾನು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡೆ. ನಿಮಗೂ ಅಮೆಝಾನಲ್ಲಿ ಅವೈಲೇಬಲ್ ಇದೆ. JST Pro ಅಂತ ಹೊಡೆದ್ರೆ ಆ ಮೈಕ್ ಹೆಸರು ಬರುತ್ತೆ. ಈ ಮೈಕು ಟ್ರಾವೆಲಿಂಗ್ಗೆ ಮತ್ತು ಬ್ಲಾಗ್ಸ್ಗೆ, ಅಲ್ಲಿಂದ ಬರ್ತಾ ಇಂಟರ್ವ್ಯೂಗಳಿಗೆ ತುಂಬ ಯೂಸ್ ಆಗುತ್ತೆ. ಇದು ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಅಂತ. ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಈ ಥರ ಒಂದು ಮ್ಯಾನ್ಯುವಲ್ ಬರುತ್ತೆ. ಇದರಲ್ಲಿ ನಮಗೇನು ಅವಶ್ಯಕತೆ ಇಲ್ಲ ಮ್ಯಾನ್ಯುವಲ್ಲು. ಬನ್ನಿ ಒಳಗಡೆ ಏನೇನಿದೆ ನೋಡೋಣ. ಓಪನ್ ಮಾಡ್ತಿದ್ದಂಗೆ ಈ ಥರದೊಂದು ಹೈ ಕ್ವಾಲಿಟಿ ಪೌಚ್ ಕೊಟ್ಟಿರ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಒಳ್ಳೆ ಡೆಡಿಕೇಟೆಡ್ ಮೈಕ್ ಅಂತ. ಹಾಗೆ ನಾವು ಒಳಗಡೆ ಓಪನ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಒಂದು USB ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ ಪರ್ಪಸ್ಗೋಸ್ಕರ. ಇನ್ನೊಂದು ನಮಗೆ USB ಕನೆಕ್ಟರ್ಗಳು ಕೊಟ್ಟಿದ್ದಾರೆ. ನೋಡೋಣ ಒಳಗಡೆ ಏನೇನಿದೆ ಅಂತ. ಇದು ನಮಗೆ PC ಗೆ ಇಲ್ಲ ಕಂಪ್ಯೂಟರ್ಗಳಿಗೆ ಡೈರೆಕ್ಟ್ ಕನೆಕ್ಟ್ ಮಾಡೋ ಅಂತ ಯೂಸ್ ಇರೋದು. ನಮಗೇನು PC ಅವಶ್ಯಕತೆ ಇಲ್ಲ. ಇದು ಬಂದು CP-ನಿಂದ ಮಾಮೂಲಿ ಆಂಡ್ರಾಯ್ಡ್ ಪಿನ್ಗೆ ಯೂಸ್ ಮಾಡೋ ಅಂತ ಇಟ್ಕೊಟ್ಟಿದ್ದಾರೆ. ಅದು ನಮಗೆ ಯಾವ ಮೊಬೈಲ್ಗೆ ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ಗೂ ಅದು ಯೂಸ್ ಆಗುತ್ತೆ. ಇದು ಬಂದು ಐಫೋನ್ಗೋಸ್ಕರ ಅಂತಲೇ ಕೊಟ್ಟಿರೋದು. ಇದರಲ್ಲಿ C-ಪಿನ್ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಐಫೋನಲ್ಲಿ ಯೂಸ್ ಮಾಡ್ಬೋದು. ಬನ್ನಿ ಈಗ ಮೈಕ್ ಒಳಗಡೆ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಮೈಕ್ ಬಾಕ್ಸು. ಎಷ್ಟು ಪ್ರೀಮಿಯಮ್ ಆಗಿದೆ ಅಂದರೆ ಒಳಗಡೆ ಓಪನ್ ಮಾಡಿದ ತಕ್ಷಣ ತೋರಿಸ್ತಾ ಇರ್ಬೋದು ನಿಮಗೆ. ಇದು 2 ಮೈಕ್ ಕೊಟ್ಟಿರ್ತಾರೆ. ಒಂದು ನೀವಾರು ಹಾಕೋಬೋದು, ಇನ್ನೊಂದು ಇಂಟರ್ವ್ಯೂ ಏನಾದ್ರು ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ಹಾಕ್ಬೋದು. ನೋಡಿ, ಹಿಂಗೆ 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಇದು ಹೇಗೆ ಯೂಸ್ ಮಾಡೋದು ಅಂತಂದರೆ, ಇದೊಂದು ರಿಸೀವರ್ ಕೊಟ್ಟಿದ್ದಾರೆ. ಈ ರಿಸೀವರ್ನ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಡ್ಬೇಕು. ಕನೆಕ್ಟ್ ಅಂದರೆ ಚಾರ್ಜಿಂಗ್ ಪೋರ್ಟಲ್ಲಿ ಇದನ್ನ ಹಾಕಿದ್ರೆ ಸೆಟ್ಟಿಂಗ್ ಹೋಗಿ ಒಂದು OTG ಅಂತ ಒಂದು ಸೆಟ್ ಆನ್ ಮಾಡಿದ್ರೆ ಆ ಸೆಟ್ಟಿಂಗಲ್ಲಿ ಮೈಕ್ ಆನ್ ಆಗುತ್ತೆ. ಈಗ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಆ ರೆಡ್ಡು ಮತ್ತು ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಈಗ ತೋರಿಸ್ತೀನಿ ಆನ್ ಮಾಡಿದೆ ಹೆಂಗೆ ಅಂತ. ಸೆಟ್ಟಿಂಗ್ ಹೋಗಿ ಇಲ್ಲಿ ಸರ್ಚಿಂಗಲ್ಲಿ OTG ಅಂತ ಇಲ್ಲಿ ನೋಡಿ, OTG ಅಂತ ಸೆಲೆಕ್ಟ್ ಮಾಡ್ತೀನಿ. ಈ OTG ಅಂತ ಸೆಲೆಕ್ಟ್ ಮಾಡಿದ್ನ
ಇಲ್ಲಿ ಆಲ್ರೆಡಿ ನಾನು ಎನೇಬಲ್ ಮಾಡಿದ್ದೀನಿ, ನೀವು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರೆಡ್ ಮತ್ತೆ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತೈತಲ್ಲ, ಅದು ರೆಡ್ ಲೈಟ್ ಇಂದ ಗ್ರೀನ್ ಲೈಟ್ಗೆ ಅಡ್ಜಸ್ಟ್ ಆಗುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಮೈಕ್ ಆನ್ ಆಗಿದೆ ಅಂತ. ಈ ತರ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಈ ಅಮೆಝಾನ್ ಅಲ್ಲಿ ತರ್ಸ್ಕೊಂಡಿದ್ ಮೈಕ್ ನ ಬೆಲೆ ನಾನ್ ತರ್ಸ್ಕೊಂಡಾಗ 1299 rupees ಏನೋ ಇತ್ತು. ಕೆಲವೊಂದ್ಸಲ ಜಾಸ್ತಿನೂ ಆಗುತ್ತೆ, ಕೆಲವೊಂದ್ಸಲ ಕಡಿಮೆನೂ ಆಗುತ್ತೆ. ಆದಷ್ಟು ಬೇಗ ಬುಕ್ ಮಾಡಿ. ನಾನ್ ತಗೊಂಡಿರೋ ಪ್ರೈಸ್ಗೆ ನಿಮ್ಗೆ ಸಿಗ್ಬೋದು ಆಲ್ಮೋಸ್ಟ್. ತರ್ಸ್ಕೊಂಡು ಯೂಸ್ ಮಾಡಿ ನೋಡಿ, ನಿಮ್ ರಿವ್ಯೂನ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು, ಇಷ್ಟೊತ್ತವರೆಗೂ ನಾನು ಮೈಕ್ ಇಲ್ಲದೆ ವಿಡಿಯೋನ ಮಾಡಿದ್ದು. ಇವಾಗ ಬರ್ತಾ ಇರೋ ಕ್ಲಾರಿಟಿಗೂ ಮಾಮೂಲಿ ಮೊಬೈಲಲ್ಲಿ ಮಾತಾಡೋ ಕ್ಲಾರಿಟಿಗೂ ಹೇಗೆ ಅಂತ ಒಂದು ಆಲ್ರೆಡಿ ನಾನು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 2 ಮೈಕ್ ಇರುತ್ತೆ. ಹಾಗಾಗಿ ಇದನ್ನ ಬ್ಲಾಗ್ಸ್ಗೆಲ್ಲ ಒಂದೇ ಸಾಕಾಗುತ್ತೆ. ಇಂಟರ್ವ್ಯೂ ಏನಾದ್ರು ಮಾಡ್ತೀನಿ, ಇಲ್ಲ ಟ್ರಾವೆಲಿಂಗ್ ಏನಾದ್ರು ಹೋಗ್ತೀನಿ ಅಂದ್ರೆ 2 ಮೈಕ್ ಬೇಕಾಗುತ್ತೆ. ಈ ಇನ್ಫಾರ್ಮೇಶನ್ ಹೊಸ ಯೂಟ್ಯೂಬರ್ಗಳಿಗೋಸ್ಕರನೇ ಮಾಡಿರೋ ವಿಡಿಯೋ ಇದು. ಈಗೀಗ ಹೊಸ ವಿಡಿಯೋಗಳು ನಮ್ಮ ಚಾನಲ್ ಮುಖಾಂತರ ಬರ್ತಾ ಇರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ನಿಮ್ಗೆಲ್ಲ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.